ಗಜೇಂದ್ರಗಡ ಪಟ್ಟಣದಿಂದ ರಾಜಧಾನಿ ಬೆಂಗಳೂರಿಗೆ ನೂತನ ಸಾರಿಗೆ ಬಸ್ ಸೇವೆಗೆ ಚಾಲನೆಯನ್ನ ನೀಡಲಾಯಿತು. ರೋಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಜಿಎಸ್ ಪಾಟೀಲ್ ಅವರ ದೂರದೃಷ್ಟಿಯ ಕನಸಿನಂತೆ ಕ್ಷೇತ್ರದ ಜನರಿಗೆ, ವಿಶೇಷವಾಗಿ ಹಳ್ಳಿಗಳಿಂದ ರಾಜಧಾನಿಗೆ ತೆರಳಲು ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಈ ಬಸ್ ಸೇವೆಯನ್ನ ಪ್ರಾರಂಭಿಸಲಾಗಿದೆ. ಇನ್ನು ನೂತನ ಬಸ್ಗೆ ಪೂಜೆ ಸಲ್ಲಿಸುವ ಮೂಲಕ ರೈತ ಸಂಘದ ಗದಗ ಜಿಲ್ಲಾಧ್ಯಕ್ಷರಾದ ಯಲ್ಲಪ್ಪ ಎಚ್ ಬಾಬರಿ ಅವರು ಚಾಲನೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಯಲ್ಲಪ್ಪ ಎಚ್ ಬಾಬರಿ ಅವರು, ಇದು ಜನಪ್ರಿಯ ಶಾಸಕರಾದ ಜಿಎಸ್ ಪಾಟೀಲರ ಕನಸಿನ ಕೂಸು. ತಮ್ಮ ಕ್ಷೇತ್ರದ ಪ್ರಯಾಣಿಕರಿಗೆ, ರೈತರಿಗೆ, ಮಹಿಳೆಯರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಬೆಂಗಳೂರಿಗೆ ತೆರಳಲು ಈ ಬಸ್ಸು ತುಂಬಾ ಅನುಕೂಲಕರವಾಗಿದೆ. ಕ್ಷೇತ್ರದ ಹಳ್ಳಿಗಳ ಜನರು ಇನ್ನು ಮುಂದೆ ಸುಗಮವಾಗಿ ರಾಜಧಾನಿಯನ್ನೇ ತಲುಪಬಹುದು ಎಂದು ಶ್ಲಾಘಿಸಿದರು. ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಜಿಎಸ್ ಪಾಟೀಲ್ ಅವರ ಒಂದು ಅನುಗ್ರಹದಿಂದ ನಮ್ಮದು ಏನಪ್ಪ ಅಂದ್ರೆ ಗಜೇಂದ್ರಗಡದಿಂದ ಇಂದು ಬೆಂಗಳೂರು ನಗರಕ್ಕೆ ಒಂದು ವಿನೂತನ ಬಸ್ಸನ್ನು ಏನಪ್ಪ ಅಂದ್ರೆ ರೋಣ ವಿಧಾನಸಭಾ ಕ್ಷೇತ್ರ ಗಜೇಂದ್ರಗಡ ಟು ಮುಂಡ್ರಿಗಿ ಇಷ್ಟು ವ್ಯಾಪ್ತಿಯನ್ನು ಒಳಗೊಂಡಂಥ ಈ ಕ್ಷೇತ್ರಕ್ಕೆ ತಮ್ಮ ಕ್ಷೇತ್ರದ ಜನರು ಸಲೀಸಾಗಿ ತಮ್ಮ ಏನಾದರೂ ಕೆಲಸ ಕಾರ್ಯಗಳಿಗೆ ಬೆಂಗಳೂರು ನಗರಕ್ಕೆ ಮತ್ತು ರೈತಾಪಿ ವರ್ಗದವರು APMC ಮಾರ್ಕೆಟ್ ಯಶವಂತಪುರಕ್ಕೆ ಹೋಗಲು ಅನುಕೂಲ ಮಾಡುವ ಒಂದು ಸದುದ್ದೇಶ ಮತ್ತು ದೂರದೃಷ್ಟಿಯಿಂದ ಸನ್ಮಾನ್ಯ ಶ್ರೀ ಜಿಎಸ್ ಪಾಟೀಲ್ ಅವರು ಇಂದು ನಮ್ಮ ಈ ತಿಮ್ಮಾಪುರ ಮಾರ್ಗವಾಗಿ ಒಂದು ಬೆಂಗಳೂರು ನಗರಕ್ಕೆ ಹೋಗುವಂಥ ಬಸ್ಸನ್ನು ನಮ್ಮ ಗ್ರಾಮೀಣ ಪ್ರದೇಶದ ಜನರಿಗೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಮ್ಮ ಮಾನ್ಯ ಶಾಸಕರಿಗೆ ನಾವು ತಿಮ್ಮಾಪುರ ಗ್ರಾಮಸ್ಥರ ಪರವಾಗಿ ಮತ್ತು ಮಹಿಳೆಯರ ಪರವಾಗಿ ನೇರವಾಗಿ ಬೆಂಗಳೂರು ಸಂಪರ್ಕ ದೊರೆತಂತಾಗಿದ್ದು, ಶಿಕ್ಷಣ, ವೈದ್ಯಕೀಯ ಮತ್ತು ಉದ್ಯೋಗ ಹಾಗೂ ವ್ಯಾಪಾರದ ಉದ್ದೇಶಗಳಿಗೆ ತೆರಳುವವರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ಸಾರ್ವಜನಿಕರು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಬಾಳಪ್ಪ ಗಂಗರಾತ್ರಿ, ಶರಣಪ್ಪ ಜೋಗಿನ, ಮಲ್ಲಿಕಾರ್ಜುನ್ ಇದ್ಲಿ, ಭೀಮಪ್ಪ ರಾಮಜಿ, ಅಲ್ಲಿ ಸಾಬ್ ನದಾಫ್, ಗಾಳೆಪ್ಪ ಹಳ್ಳಮನ್ನವರ್, ಹನುಮಪ್ಪ ಪೂಜಾರ್, ಸೀತಾ ಜೋಗಿನ, ಭೀಮವ್ವ ಬನಾಪುರ್ ಇನ್ನು ಮುಂತಾದವರು ಪಾಲ್ಗೊಂಡಿದ್ದರು. 9 ಲೈವ್ ನ್ಯೂಸ್ ಗದಗ್.